ನಮ್ ಗುಂಡಣ್ಣಂಗ್ ತಾವ್ ಹಿರಿಕ್ರು ಹೋಗಿ ಗೀಸರ್ ಸ್ವಿಚ್ ಆನ್ ಮಾಡೋ ನೋಡೋಣ. ಕರೆಂಟ್ ಓಡಿಸ್ಕೊಂಡ ಬಿದ್ದ. ನೋಡಿದ್ರ ಜಗಳ ಆಮೇಲೆ ಅನ್ನೋದಂತೆ ಮೊದಲು ಡಾಕ್ಟರ್ನ ಕರ್ಸು, ಇಲ್ಲಾಂದ್ರೆ ಇವ್ನು ಕರೆಂಟ್ ಓಡಿಸ್ಕೊಂಡ್ರೆ ತಪ್ಪಿಗೆ ವಿದ್ಯುತ್ ಚಿತಾಗಾರ ಕೊಡ್ಬೇಕಾಗತ್ತೆ. ಕರೆಂಟು ಅದೇ ಬಂದು ಹೊಡಿತೋ ಇಲ್ಲ ಇವನೇ ಹೋಗಿ ಹೊರಸ್ಕೊಂಡು? ಸ್ವಿಚ್ ಹಾಕೋದಕ್ಕಿಂತ ಸ್ವಿಚ್ ಬೋರ್ಡ್ ಹತ್ರ ಹೋದ ಕರೆಂಟ್ ಹೊಡಿತು. ಲೇ ಪಡುಗುಲಕಾಯ, ಸಾಯ್ತಾ ಇದ್ರು ವೇದ ವೇದ ಅಂತ ಇದೆಯಲ್ಲ, ನಿನ್ನ ಬಾಯಿಗೆ ಬೇರೆ ಹೆಸರೇ ಬರಲ್ವಾ? ಬೇಗ ಹುಷಾರಾಗೋ, ಮುಂದಿನ ಜನ್ಮದಲ್ಲಿ ವೇದ ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಸುಬ್ಬು, ಅನ್ಯಾಯವಾಗಿ ನಾನು ನಿನ್ನ ಕಳ್ಕೊಂಡ್ಬಿಟ್ನಲ್ಲೋ. ಇನ್ ಮುಂದೆ ತಮ್ಮ ಅಂತ ಯಾರು ಕರೀಲಿ, ಕಟ್ಟೆ ಅಂತ ಯಾರು ನನ್ಲೋ. ನಾನಿದ್ದೀನಿ, ಸಮಾಧಾನ ಮಾಡ್ಕೊಮ್ಮ. ಅವ್ನು ಸತ್ತು 3 ದಿವಸ ಆಗಾಯ್ತಮ್ಮ. ಸುಬ್ಬು, ಮಿರ್ಚಿ ಬಜ್ಜಿ ಮಾಡಿ ನಾನು ಯಾರಿಗೋ ಕೊಡ್ಲಿ? ಲೇ ತುಕ್ಕ, ನಾನಿನ್ ತುಕಾರಾಮ ಅಂತ ಯಾರನ್ನ ಕರೀಲಿ? ಸುಬ್ಬ ಇಷ್ಟು ಬೇಗ ಹೊಗೆ ಹಾಕೋತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೆ. ನೋಡಿ, ಅವ್ನಿಗೆ ನಗೆ ಅಂದ್ರೆ ಇಷ್ಟ, ಹೊಗೆ ಅಂದ್ರೆ ಇಷ್ಟ. ಮಹನೀಯರೇ, ಮಹಿಳೆಯರೇ ಮತ್ತು ನಮ್ಮೆಲ್ಲರ ಹಿರಿಕರಾದ ಸುಬ್ಬುರವರೇ, ಭಾವ ಸುಬ್ಬ ಸತ್ತು ಹೋಗಿದ್ದಾನೆ. ಇರ್ಲಿ ಬಿಡಮ್ಮ, ಅವನ ಆತ್ಮ ಇಲ್ಲೇ ಎಲ್ಲೋ ಓಡಾಡ್ತಾ ಇರುತ್ತೆ. ನಮ್ಮೆಲ್ಲರ ಪ್ರೀತಿಯ ಪಡುಗುಲಕ್ಕೆ ಅವರು ನಮ್ಮೆಲ್ಲರನ್ನ ಬಿಟ್ಟು ಇವತ್ತು ತುಂಬಾ ದೂರ 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 ಹೋಗ್ಬಿಟ್ಟಿದ್ದಾರೆ. ಅವರು ನಮಗೆ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ನಾನಿನ್ನು ಬೈತಿದ್ದೀನಿ, ರೇಗ್ತಿದ್ದೀನಿ, ಏನೇನೋ ಮಾಡಿದ್ದೀನಿ. ಸುಬ್ಬ, ನಿಜ ಹೇಳ್ತೀನಿ ಕಣು, ನಾನಿನ್ನ ತುಂಬಾ ಪ್ರೀತಿಸ್ತೀನಿ. ಮುಂದಿನ ಜನ್ಮ ಅನ್ನೋದೊಂದಿದ್ರೆ ನಿಜ ಹೇಳ್ತೀನಿ ಕಣು, ಮುಂದಿನ ಜನ್ಮದಲ್ಲಿ ನಾನಿನ್ನೇ ಮದ್ವೆ ಆಗ್ತೇನೆ. ನಮ್ ಸುಬ್ಬಗೆ ಎಷ್ಟು ಬೇಜಾರಾಗ್ತಾ ಇರುತ್ತಲ್ವಾ? ಹೌದಕ್ಕ, ಬಹಳ ಬೇಜಾರಾಗಿದೆ. ಯಾರು ಬೇಜಾರ್ ಮಾಡ್ಕೊಳಕ್ ಸುಬ್ಬ ಎಲ್ಲ ಎಲ್ಲಿದ್ದಾನೆ? ಸ್ಮಶಾನದಲ್ಲಿ ಭೂತನ ಪ್ರೇತನಾಗಿ ಅಲಿತಾ ಇರ್ತಾನೆ. ವೈಶಾಲಿ, ನೀವ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಗುಂಡಣ್ಣವ್ರೆ, ನೀವಾದ್ರೂ ನನ್ನ ಭಾವನೆನ ಅರ್ಥ ಮಾಡ್ಕೊಳ್ಳಿ. ಮೇಡಮ್, ಸತ್ತವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಗೊತ್ತಿರೋರ್ ಬಗ್ಗೆ ಯೋಚನೆ ಮಾಡಿ. ವಧುವರವರು ಹಾರ ಬದಲಾಯಿಸಿಯಪ್ಪ. ಬೇಡ, ಹಾರ ಹಾಕ್ಬಿಡು. ನೀವು ಹಾಕಕ್ ಹೋಗ್ಬೇಡ್ರಿ. ಬಾರು ನೋಡೆ, ಜೋಡಿ ಎಷ್ಟು ಚೆನ್ನಾಗಿದೆ. ಯಾರು ವೇದ ಸುಬ್ಬುದ? ಸುಬ್ಬ ಇಲ್ಲೇ ಇದ್ದಾನೆ. ಮೇಡಮ್, ಪದೇ ಪದೇ ಸುಬ್ಬು ಸುಬ್ಬು ಒಂದು ಯಾಕೆ ಅವ್ರಿಗೆ ಅನುಮಾನ ಬರೋ ತರ ಮಾತಾಡ್ತಾ ಇದ್ದೀರಾ? ಆಯ್ತು ಬಿಡಿ, ನಾನ್ ಸುಬ್ಬು ಬಗ್ಗೆ ಮಾತೇ ಆಡಲ್ಲ. ಸುಬ್ಬು ಎಲ್ಲಿದ್ದಾನೋ ಏನೋ. ಅಕ್ಕ, ನಾ ಇಲ್ಲೇ ಇದ್ದಾನೆ ಅಕ್ಕ. ವಧುಗೆ ಮಾಂಗಲ್ಯ ಧಾರಣೆ ಮಾಡಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಈ ಉಂಗ್ರ, ಈ ಬಳೆ ಸೈಲೆಂಟ್ ಆಗಿ ಕೊಟ್ಬಿಡು. ಇಲ್ಲ, ನಾನ್ ಕೊಡಲ್ಲ, ಇದೆಲ್ಲ ನಂದು. ಕಾಪಾಡಿ, ಕಾಪಾಡಿ. ಲೇ, ಇದು ನಿನ್ನ ಗಂಡನ ಮನೆ, ನಾ ನಿನ್ನ ಗಂಡ. ಈ ಕೂಗಾಡಿದ ಮಾತ್ರಕ್ಕೆ ಯಾರು ಬಂದ್ ಬಿಡಲ್ಲ. ನಮ್ ಭಾವ ಲಾಯರು, ಅವ್ರಿಗೆ ನಿಮ್ ವಿಷಯ ಹೇಳಿದ್ರೆ ನಿಮ್ ಕತೆ ಅಷ್ಟೇ, ಸಾಯೋವರೆಗೂ ಜೈಲು. ಅದೇ ನಿಮ್ ಭಾವನ್ ಜಾಸ್ತಿ ದುಡ್ಡು ಕೊಟ್ರೆ ನಮ್ ಪರವಾಗಿ ವಾದ ಮಾಡ್ತಾರೆ. ನೋಡ್ದೆ ಗೆಳೆಯ, ಅದಕ್ಕೆ ನಾ ಹೇಳಿದ್ದು ವೇದ ಅವ್ರನ್ನ ಅವ್ನ್ ಕೊಟ್ಟೆ ಮದುವೆ ಮಾಡ್ಬಾರ್ದಾಗಿತ್ತೆ. ವೇದ, ನೀನ್ ಮನೆಗೆ ಹೋಗು. ನಿಮ್ ಪಾವನ್ಗೆ ಹೇಳಿ 10 ಲಕ್ಷ ತಗೊಂಡ್ಬರ್ಬೇಕು, ಇಲ್ಲ ಅಂದ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ಪಾಪ ವೇದಾರ್ ಪರಿಸ್ಥಿತಿ ನೋಡ. ನೀವೇನೇ ಹೇಳಿದ್ರು ನಾ ದುಡ್ಡು ತಂದು ಕೊಡಲ್ಲ, ಯಾಕಂದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಇವಳನ್ನ ಈಗ ಏನ್ ಮಾಡೋಣ ಅಂತೀಯ? ಉದ್ಯೋಗ ಇದ್ದವ್ರನ್ನ ಮುಗಿಸ್ಬಿಡ್ಬೇಕಣ. ತಾಳಿ ಕಟ್ಟಿರೋ ತಾಗಕ್ಕೆ ಹಗ್ಗ ಕಟ್ಟಿದ್ರೆ ಆಯ್ತು. ನಾನು ನಿಮ್ಗೆ ಮಾಡಿದ್ದೆ, ನಾನು ನಿಮ್ಗೆ ಮಾಡಿದ್ದೆ. ಸರಿ ಹೋದೇನೋ? ಇವನ ಮೈನಲ್ಲಿ ಶಾಕ್ ಹೊಡೆದು ಬಂದು ಸೇರ್ಕೊಂಡಿತ್ತಲ್ಲ ಕರೆಂಟು, ಅದನ್ನ ವೇದ ಅನ್ನೋ ಕರೆಂಟ್ ಬಂದು ಓಡಿಸಿದೆ. ಡಾಕ್ಟ್ರೆ, ನಿಮ್ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ಇವನ ಮೈನಲ್ಲಿ ವೇದ ಅನ್ನೋ ಕರೆಂಟು ತುಂಬಾ ಸ್ಟ್ರಾಂಗ್ ಆಗಿದೆ ರೀ. ಇದನ್ನ ಸರಿಪಡಿಸೋದು ಹೇಗೆ? ವೇದನ ಸುಬ್ಬು ಕೊಟ್ಟು ಮದುವೆ ಮಾಡಿ.